ಯಾವ್ದು ಗುರು ಬ್ರೇಕ್ ಇಡ್ತಿಲ್ಲ? ಬ್ರೇಕ್ ಹಿಡಿತಾ ಇಲ್ಲ. ಈ ಥರ ಇಲ್ಲ ಅಂತಂದರೆ ಇಲ್ಲಿ ಯಾರು ಬರ್ತಾ ಇದ್ರು ಅಂತಲ್ಲ. ಯಾವ್ದು ಗುರು ಇದು? ಯಾವುದು? ಕಾವೇರಿ ನಿಸರ್ಗಧಾಮ. ನೀನೇ ಬೋಟಿಂಗ್ ಎಲ್ಲ ಐತೆ ನೋಡಿ ಇಲ್ಲಿ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ನಾವಿವಾಗ ಮಡಿಕೇರಿಯಲ್ಲಿದ್ದೀವಿ. ಇದು 2ನೇ ದಿನ ನಮ್ಮದು ಇವತ್ತು. ನಾವು ಸನ್ಸೆಟ್ ನೋಡೋಣ ಅಂತ ಬಂದಿದ್ವಿ, ಆದರೆ ಇಲ್ಲಿ ಸನ್ಸೆಟ್ ನೋಡೋಕ್ಕೆ ಆಗಲಿಲ್ಲ. ಯಾಕಪ್ಪ ಅಂತಂದರೆ ಬರೀ ಮೋಡನೇ ಮುಚ್ಕೊಂಡಿತ್ತು, ಹಾಗಾಗಿ ಸನ್ಸೆಟ್ ನೋಡೋಕ್ಕೆ ಆಗಲೇ ಇಲ್ಲ. ಮೊದಲನೇ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ, ಲಿಂಕ್ ಬಯೋದಲ್ಲಿರುತ್ತೆ, ಹೋಗಿ ನೋಡಿ. ಸನ್ಸೆಟ್ ನೋಡೋಣ ಅಂತ ಬಂದಿದ್ವಿ, ಏನು ಫುಲ್ ಮೋಡನೇ ಮುಚ್ಕೊಂಡಿದೆ, ಹಾಗಾಗಿ ಸನ್ಸೆಟ್ ನೋಡೋಕ್ಕೆ ಆಗಲೇ ಇಲ್ಲ. ಸುಮ್ಮನೆ ಹಾಗೆ ವ್ಯೂ ನೋಡಿಕೊಂಡು ಸನ್ಸೆಟ್ ನೋಡೋಕ್ಕಂತ ಹೋಗಿದ್ವಿ, ಆದರೆ ಸನ್ಸೆಟ್ ನೋಡೋಕ್ಕೆ ಆಗಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಇನ್ನೇನು ಮಾಡೋಣ ಅಂತ ಅಲ್ಲಿಂದ ಸೀದಾ ನಾವು ಹೊರಟಿದ್ದು ಅಬ್ಬೆ ಫಾಲ್ಸ್ ಕಡೆ. ಬನ್ನಿ ಹೋಗೋಣ. ಅಪಾರ್ಟ್ಮೆಂಟ್ ತೊಂದರೆ ರೈತ ಗೃಹ ಸಾಲ, ತೊಂದರೆ ಇಲ್ಲದೆ ಗೃಹ ಸಾಲ ಕೊಡ್ತಾರೆ. ಯಾರಪ್ಪ ಕೊಡ್ತಾರೆ ಈ ಕಾಲದಲ್ಲಿ ತೊಂದರೆ ಇಲ್ದಿರ ಗೃಹ ಸಾಲ? ಅವ್ರು ಮತ್ತೆ ಅವ್ರು ಕೊಡ್ತಾರೆ. ಹಾಂ ಅಲ್ವಾ, ವ್ಯೂ ಪಾಯಿಂಟ್ ಫೋಟೋ ಇಡ್ಸ್ಕೊಡೋದು ಮಸ್ತಾಗೈತೆ ಪರಮ್. ಇದು ಶಾರ್ಟ್ ಮಡಿಕೇರಿ ಅನ್ನೋದೇ ಕಾಫಿ ಫೇಮಸ್ ತಾನೆ? ಹಾಂ, ಇಲ್ಲೇ ಮಡಿಕೇರಿ ಕಾಫಿ ಫೇಮಸ್. ಕಾಲೇಜ್ ಪರಮ್ ಅದು, ಮಡಿಕೇರಿ ಮೆಡಿಕಲ್ ಕಾಲೇಜ್. ಕಾಲೇಜಾ? ನಾನು ಯಾವುದೋ ಅಪಾರ್ಟ್ಮೆಂಟ್ ಅನ್ಕೊಂಡೆ ಅದು. ಕಾಲೇಜ್ ನಾವು ಮಡಿಕೇರಿಯಲ್ಲೇ ಫುಲ್ ರೌಂಡ್ ಹೊಡಿತಾ ಇದ್ದೀವಿ. ಒಳ್ಳೆ ಒಳ್ಳೆ ವ್ಯೂ ಪಾಯಿಂಟ್ಸು, ಒಳ್ಳೆ ಒಳ್ಳೆ ರೋಡ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಜೋರಾಗಿ ಮಾತಾಡು, ಅದ್ರಲ್ಲಿ ಕೇಳ್ಸೋದೇ ಇಲ್ಲ. ಯಾವ್ದು ಗುರು ಬ್ರೇಕ್ ಇಡ್ತಿಲ್ಲ? ಬ್ರೇಕ್ ಹಿಡಿತಾ ಇಲ್ಲ. ಅಲ್ಲೇ ಗುರು, ನಾವು ವೀಕ್ಷಕರು ಎಂಜಾಯ್ ಮಾಡಲಿ ಅಂತ ಎಲ್ಲ ಕಡೆ ತೋರಿಸ್ತಾ ಇದ್ದೀನಿ. ಹಿಂದೆ ವ್ಯಾನ್ ಬರ್ತಾ ಇದೆ, ಆರ ನಡೀತಾವ. ಹೊಡೀರಿ ಆರಲ್ಲಿ ಹೊಡೀರಿ ಆರಾಮಾಗಿ. ಆ ಕಡೆ ನೋಡ್ಬಿಡು ಹೆಂಗೈತೆ ಪ್ಲೇಸು. ಇದೇನಾ ಪಾರ್ಕಿಂಗ್ ಸ್ಲಾಟು? ಎಸ್ ಇಲ್ಲಿಂದನೇ ವೀಕ್ಷಣೆ ಎಷ್ಟು ಚೆಂದಾಗಿರೋದು ಅಂತ ನೋಡಿ. ಈ ಕಡೆ ವ್ಯಾಲಿ ಪೂರ್ತಿ ವ್ಯೂ ನೋಡಿ ಎಷ್ಟು ಚೆನ್ನಾಗೈತೆ. ಬೆಳಗ್ಗೆನೆ ಒಂಥರ ರೈಡಿಂಗ್ ಖುಷಿಯಾಗಿದೆ. ಯಾಕೋ ಖುಷಿಯಾಗಿದೆ. ಇಲ್ಲಿ ಎಂಟ್ರಿ ಟಿಕೆಟ್ ಪಾರ್ಕಿಂಗ್ ಟಿಕೆಟ್ ತಗೊಂಡು ಗಾಡಿ ಪಾರ್ಕ್ ಮಾಡಿ ಇನ್ನು ಎಂಟ್ರಿ ಕಡೆ ಹೊರಟ್ವಿ. ಪಾರ್ಕಿಂಗ್ ಟಿಕೆಟ್ 20, ಹಾಗೆ ಎಂಟ್ರಿ ಟಿಕೆಟ್ 20. ಇಲ್ಲಿ ನೋ UPI, ಓನ್ಲಿ ಕ್ಯಾಶ್. ಟಿಕೆಟ್ ತಗೊಂಡು ಸ್ವಲ್ಪ ಮುಂದೆ ನಡ್ಕೊಂಡು ಹೋಗ್ಬೇಕು. ಅಕ್ಕಪಕ್ಕ ನೋಡಿ ಬರೀ ಕಾಫಿ ತೋಟನೇ ಕಾಣ್ತೈತೆ. ಈ ಕಡೆ ಕಾಫಿ ತೋಟ ಒಳಗೆ ಸೆಂಟ್ರಲ್ಲಿ ದಾರಿ ಮಾಡಿದ್ದಾರೆ ಇದನ್ನ ಅಬ್ಬೆ ಫಾಲ್ಸ್ಗೆ ಹೋಗೋಕ್ಕೆ. ನೀರಿನ ಸದ್ದು ಕೇಳಿಸ್ತಾ ಇದೆ, ಆದಷ್ಟು ಹತ್ರ ಬಂದಿದ್ದೀವಿ. ಸೌಂಡ್ ಕೇಳಿಸ್ಬೋದು ನಿಮಗೆ. ಸೌಂಡು ನೋಡಿ, ಫಾಲ್ಸ್ ಸೌಂಡ್ ಹೆಂಗೆ ಬರುತ್ತೆ. ನಮಗಂತೂ ಕೇಳಿಸ್ತೈತೆ, ನಿಮ್ಗೆ ಕೇಳಿಸ್ತೈತೆ ಇಲ್ಲ ಗೊತ್ತಿಲ್ಲ. ಅಕ್ಕಪಕ್ಕ ಎಲ್ಲ ಕಾಫಿ ತೋಟನೇ. ಪಾರ್ಕಿಂಗಲ್ಲಿ ಓನ್ಲಿ ಕ್ಯಾಶ್ ಇಟ್ಟಿದ್ದಾರೆ, ಯಾಕಂತ ಗೊತ್ತಾಗಿಲ್ಲ. ಕ್ಯಾಶ್ ಇಲ್ಲ ಅಂದರೆ ಏನು ಮಾಡ್ಬೇಕಂತ ಕೇಳಿದರೆ ಅವ್ರು ಹೇಳ್ತಾರೆ ಕ್ಯಾಶ್ ಇಲ್ಲ ಅಂದರೆ ಆನ್ಲೈನ್ UPI ಮಾಡ್ಬೋದು ಅಂತ. ಅಲ್ಲಿ 10 ರೂಪಾಯಿ ಜಾಸ್ತಿ ಆಗುತ್ತೆ ಅಂತಂದರು. ಯಾಕೆ ಅಂತ ಗೊತ್ತಾಗಲಿಲ್ಲ. ಅದ್ರ ಬದಲು ಇಲ್ಲೇ UPI ಇಡ್ಬೋದಲ್ಲ. ನಿಮ್ಗೆ ಏನು ಅನಿಸುತ್ತೆ ಕಮೆಂಟ್ ಮಾಡಿ. ಇವ್ರು ಮಾಡ್ತಿರೋದು ಸರಿನಾ ಏನು ತಪ್ಪು ಅಂತ. ಇಲ್ಲಿ ಅಷ್ಟೇ ಅಲ್ಲ, ಕೆಲವು ಕಡೆ ಇದೇ ಥರನೇ ಇದೆ. ಯಾವುದು ಆ ಕಡೆನಾ? ಏನು ಸ್ವಾಮಿ, ನಡ್ಕೊಂಡು ಹೋಗೋಕ್ಕಾಗಲ್ಲ. ಮೇಲ್ಗಡೆ ಎಲ್ಲಿ ನಡ್ಕೊಂಡು ಹೋಗ್ತೈತೆ ನೋಡಿ, ಹೆಂಗೈತೆ. ಈ ರೇಂಜಲ್ಲಿ ಇದ್ರೆ ಹೆಂಗೆ ಹೋಗುತ್ತೆ ನೋಡು. ಅಪ್ಪಲ್ಲಿ ಐತೆ ತುಂಬ.
ನಡ್ಕೊಂಡು ಹೋಗಕ್ಕೆಲ್ಲ ಆಗುತ್ತೆ ಆ ಜಾಗದಲ್ಲಿ ಮರಗಳು ಅದೇ ಹಿಡ್ಕೊಂಡು ಹೋಗ್ಬೇಕು ಅವ್ರ ಗಿಡಗಳು ಮರಗಳು. ಹಿಡ್ಕೊಂಡೆಲ್ಲ ಹೋಗಕ್ಕಾಗುತ್ತೆ ಬಾ ಜರ್ಕೊಂಡು ಬೀಳ್ತೀಯ ಏನಿಲ್ಲ ನೋಡಲ್ಲಿ ಫುಲ್ಲು ಹೈಟಾಗಲ್ಲ ಐತೆ ಕಾಣುತ್ತೆ ಆಗ ಅಲ್ಲ ಈ ಕಾಸ್ಗೋಸ್ಕರ ಮಾಡಿಸ್ಕೊಂಡೈತೆ ಜಾಗನೇ ಹಂಗೆ ಆಗುತ್ತೆ ಅದು ಈ ಫಾಲ್ಸ್ಗೆ ಅಂತಲೇ ಮತ್ತು ಇವಾಗ ಟೂರಿಸ್ಟ್ ಪ್ಲೇಸ್ ಮಾಡಿಬಿಟ್ಟವ್ರೆ ಈ ಥರದ್ದು. ಇಲ್ಲ ಅಂತಂದರೆ ಇಲ್ಲಿ ಯಾರು ಬರ್ತಾ ಇದ್ರು ಅಂತಲ್ಲ ಆ ನೀರು ಬೀಳಿಲ್ಲ ಅಂತಾನೆ ಅಲ್ಲೇನು ಇದು ಬೆಳೆದಿಲ್ಲ. ಆ ಕಡೆ ಈ ಕಡೆ ನೋಡು, ಆ ಕಡೆ ಈ ಕಡೆ ಸೆಂಟ್ರಲ್ ಮಾತ್ರ ಆ ಥರ ಐತೆ. ಹಾಂ ಏನೋ ಒಂಥರ ಮಾಡಿಫೈಡ್ ಇದ್ದಂಗೆ ಅದೇ ಆದರೆ ನ್ಯಾಚುರಲ್ ಅದು. ನ್ಯಾಚುರಲ್ ಎಲ್ಲ ಮಾಡಿಫೈ ಥರ ಮಾಡಿರೋ ಥರ ಕಾಣುತ್ತೆ, ಬಟ್ ನ್ಯಾಚುರಲ್ ಆಗಿ ಐತೆ ಅಷ್ಟೇ. ಆ ಕಡೆಯಿಂದ ಸೆಂಟ್ರಲ್ ನೀರು ಬರೋದಕ್ಕೆ ಇನ್ನು ಸುತ್ತ ಆ ಕಡೆ ಈ ಅದ್ರ ಕಡೆ ಮೇಲೆ ಒಂದು ಸ್ಟೆಪ್ ಇದೆ, ಅದು ಕಾಣಿಸಲ್ಲ ಇಲ್ಲಿ. ಕಾಣಿಸಲ್ಲ ಇದೆಲ್ಲ ಮೇಲೆ ಹೋಗ್ಬೇಕಿನ್ನ ನೋಡಿ. ಆ ಕಡೆ ಈ ಕಡೆ ಬರೀ ಎಲ್ಲ ಮರಗಳು ಬೆಟ್ಟನೆ ಫುಲ್ಲು, ಬಟ್ ಸೆಂಟ್ರಲ್ ಮಾತ್ರ ನೀರು ಬೀಳ್ತೈತೆ. ಹೆಂಗಿದೆ ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಕೇಳಿಸ್ತೈತೆ. ಫುಲ್ಲು ಹತ್ತಿರದಿಂದ ಅಂತೂ ಚೆನ್ನಾಗಿದೆ ಪ್ಲೇಸು. ಸೌಂಡ್ ನೋಡಿ ಎಷ್ಟು ಫೋರ್ಸಲ್ಲಿ ನೀರು ಬೀಳ್ತೈತೆ. ಇವಾಗಲೇ ಹೆಂಗಂದರೆ ಮಳೆಗಾಲದಲ್ಲಿ ಹೆಂಗಿರಬೇಕು ಜ್ವರ. ಇವಾಗ ನಾವು ಅಬ್ಬೆ ಫಾಲ್ಸ್ನ ನೋಡ್ಕೊಂಡು ನಾವು ಹೊರಟಿವಿ. ಯಾವುದು ಗುರು? ಕಾವೇರಿ ನಿಸರ್ಗಧಾಮ. ಕಾವೇರಿ ನಿಸರ್ಗಧಾಮದ ಕಡೆ ಇವಾಗ ನಮ್ಮ ಪಯಣ. ಬನ್ನಿ ಹೋಗೋಣ. ನಮ್ಮ ಪಯಣ ಇವಾಗ ಕಾವೇರಿ ನಿಸರ್ಗಧಾಮದ ಕಡೆ. ಬನ್ನಿ ಹೋಗೋಣ. ಫುಲ್ ಅಪ್ಪಲ್ಲ ಐತೆ ನೋಡಿ. ಜಾಕ್ 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 ಇದೆ ತಾನೇ ಬಂದು ಹೇಳಿದ್ದೇನೋ ಇದೆ. ಏನೈತಪ್ಪ ಇಲ್ಲಿ ನೋಡಿ, ಇದು ಎಷ್ಟು ಅಪ್ಪ ಐತೆ. ಇದೆ ನೋಡಿ. ಗಾಡಿ ಏರುತ್ತಂತೀಯಾ? ಅಲ್ಲಲ್ಲ ನೀನು ಯಾವ ಕಡೆ ಬರ್ತೀನಲ್ಲ ಇವನು. ಇದೆಯಲ್ಲ ಯಾವ ಭಾಗ ಬೈಕು ನೋಡಿ ಹೆಂಗೆ ಹೋಗ್ತೈತೆ. ಮುಗಿತಲ್ಲ. ಒಳಗಡೆ ಹೋಗ್ಬೇಕಾಗಿತ್ತಲ್ಲ 360 ಡಿಗ್ರಿ. ಹಾಂ 360 ಡಿಗ್ರಿ ಅಲ್ಲ, ಅಲ್ಲಿ ಹೋಗಿ ಫೋಟೋ ಇಡ್ಬೋದಾಗಿತ್ತಲ್ಲ ಅಂತೀನಿ. ಯಾವುದು ಅಲ್ಲಿ ಆಯ್ತಲ್ಲ ಅದು, ಅಲ್ಲಿ ಹೋಗೋರಲ್ಲ ಅವರೆಲ್ಲ. ಇದಪ್ಪ ಎಸ್ಟೇಟ್ ಅದು. ಅದೇ ಎಷ್ಟೇಟೆ ಹೆಂಗೆ ಹೋಗೋದು ಒಳಗಡೆ? ಇಲ್ಲೇನಾ? ಅಲ್ಲಿ ಸ್ಟೇ ಆಗಿರೋರು ಮಾತ್ರಪ್ಪ ಅದು. ಟೀ ಆಗಿರೋರ್ಗ. ಅಭಿಧಾಮ ತೋಟದ ವಾಸ್ತವ್ಯ ಸ್ಟೇ. ನೋಡು ಅಲ್ಲಿ ನೋಡಿದ್ರು ಹೆಂಗೈತೆ ಮನೆ ನೋಡೋದು. ಅಷ್ಟೇ ಇವಾಗ ಬಿಸಿಲು ಗಂಟ ಹೆಂಗೆ ಕಾಣ್ತೈತೆ ನೋಡೋಕ್ಕೆ. ಇದೇ ಮಡಿಕೇರಿ ಅಂತ. ಮಡಿಕೇರಿ ವೈಭವ ನೋಡಿ. ವೈಭವ ಮಸ್ತಾಗಿರುತ್ತೆ ಬರ್ರಿ. ಇವಾಗ ನಾವು ಕಾವೇರಿ ನಿಸರ್ಗಧಾಮದಲ್ಲಿದ್ದೀವಿ. ಇಲ್ಲೂ ಕೂಡ ಪಾರ್ಕಿಂಗ್ ಟಿಕೆಟ್ ತೊಗೊಂಡು ಗಾಡಿ ಪಾರ್ಕ್ ಮಾಡಿ ಬನ್ನಿ ಒಳಗಡೆ ಹೋಗೋಣ. ಕೊನೆಗೂ ನಿಸರ್ಗಧಾಮ ಬಂದ್ವಿ. ಟಿಕೆಟ್ ತಗೊಳ್ಕೊಂಡು ನಡಿ. ಯಾವ್ದು ಗುರು ಇದು? ಯಾವುದು? ಕಾವೇರಿ ನಿಸರ್ಗಧಾಮ. ನೀನು ಯಾವ್ದು ಹೋಗ್ತಾ ಇದೆಯಾ? ಹ್ಯಾಂಗಿಂಗ್ ಬ್ರಿಡ್ಜು. ಶೇಕ್ ಆಗ್ತೈತಲ್ಲ. ಬೋಟಿಂಗ್ ಎಲ್ಲ ಐತೆ ನೋಡಿ ಇಲ್ಲಿ. ಹೆಂಗೆ ಈ ಥರ ಶೇಕ್ ಆಗ್ತೈತಲ್ಲ ಇದು? ಭಯ ಆಗ್ತೈತಾ? ಇನ್ನು ಹೈಟ್ಗೆ ಹೋದ್ರೆ ಇನ್ನು ಇದಕ್ಕಿಂತ ಅಪ್ಪನಂಗ ಹೈಟಲ್ಲಿ ಹೆಂಗ್ ಬ್ರಿಡ್ಜು. ಮತ್ತೆ ನೋಡಿ ಇಲ್ಲೆಲ್ಲ ಬೋಟಿಂಗ್ ಐತೆ. ಬೋಟಿಂಗ್ ಸಪ್ರೇಟ್ ಟಿಕೆಟ್. ಅದಕ್ಕೆ ಬೇರೆ ಸಪ್ರೇಟ್ ಐತೆ. ಡಬಲ್ ಐತಪ್ಪ ಇದಕ್ಕೆಲ್ಲ. ಇದೇ ನೋಡಿ ಕಾವೇರಿ ನಿಸರ್ಗಧಾಮದ ಹ್ಯಾಂಗಿಂಗ್ ಬ್ರಿಡ್ಜ್ ಹೆಂಗಿದೆ. ವೆಲ್ಕಮ್ ಕಾವೇರಿ ನಿಸರ್ಗಧಾಮಕ್ಕೆ.
ಜಂಗಲ್ ಐತೆ ಬಾ ಗುರು, ಜಂಗಲ್ ಕಡೆ ಹೋಗೋಣ. ಅಲ್ಲಿ ಎಂಟ್ರಿ ಚಾರ್ಜ್ ಆಯ್ತು. ಹಾಂ ಎಂಟ್ರಿ ಇದ್ಲೂ ಕೂಡ ಫೀಸ್ ಆಯ್ತಾ? ಇಲ್ಲ ಬಾ, ಅದನ್ನೇ ಇರುತ್ತಲ್ಲ. ಕೊಡಗಿನ ಗೌಡ ಜನಾಂಗದವರ ಸಾಂಪ್ರದಾಯಿಕ ನೃತ್ಯ ನೋಡಿ ಹೆಂಗಿದೆ. ಕೊಡವ ಮಹಿಳೆಯರ ಸಾಂಪ್ರದಾಯಿಕ ನೃತ್ಯ ನೋಡಿ ಹೆಂಗಿದೆ. ಕಾವೇರಿ ನಿಸರ್ಗಧಾಮದ ಒಳನೋಟ ನೋಡಿ ಹೆಂಗಿದೆ. ಇಲ್ಲಂತೂ ಪ್ರತಿ ಹೆಜ್ಜೆ ಏನೇ ನೋಡ್ಬೇಕಂದ್ರು ಕಾಸು ಕೊಟ್ಟೆ ನೋಡ್ಬೇಕು, ಸರ್ಕಾರ ಆಗಲ್ಲ. ಎಂಟ್ರಿ ಫೀಸು ಕೂಡ 160, ಪಾರ್ಕಿಂಗ್ ಕೂಡ ಎಷ್ಟು 25 ಎಷ್ಟು ಗುರು? 25. ಇನ್ನು ವಿಡಿಯೋ ಮಾಡ್ತೆ, ಇದಕ್ಕೂ ದುಡ್ಡು ಕೊಡಬೇಕು ನೋಡಿ, ಇದಕ್ಕೆ ಹೋಗೋಕ್ಕೂ ದುಡ್ಡು ಕೊಡಬೇಕು. ಏನದ ಬರೀ ಇವೇ ನೋಡ್ಕೊತ ನೋಡಿ, ಈ ಕಾವೇರಿ ನಿಸರ್ಗಧಾಮದಲ್ಲಿ ಕೂಡ ನೀವು ಜಿಂಕೆಗಳನ್ನು ನೋಡ್ಬೋದು, ಅಲ್ಲಲ್ಲಿದ್ದಾವೆ. ಆ ಕಡೆ ಯಾವೂ ಇಲ್ಲ. ಇವಾಗ ನೀವು ನೋಡ್ತಿರೋದು ಕಾವೇರಿ ನದಿ. ಯಾವ ಕಡೆ ಅವನ? ಅಲ್ಲಿ ಆ ಕಡೆ ಅವನ ಮುಂದೆ, ಅಲ್ಲಿ ಯಾರೋ ಹೋಗ್ಬಿಟ್ಟವ್ರಲ್ಲ ಮುಂದೆ. ಫೋಟೋ ಶೂಟ್ ಫುಲ್ ಜೋರು ನಡೆದೈತೆ ಬಿಡಪ್ಪ ಇಲ್ಲಿ. ನೋಡಿ, ಕಾವೇರಿ ನದಿಯಲ್ಲಿ ನಿಂತಿದ್ದೀವಿ ನಾವು ಇವಾಗ. ನೋಡಿ ಎಷ್ಟು ಸುಂದರವಾಗಿದೆ ಈ ನದಿ, ಅಕ್ಕಪಕ್ಕ ಎಲ್ಲ ಮರಗಳು ಚೆನ್ನಾಗಿದೆ ನೋಡಿ. ಫೋಟೋ ಶೂಟಿಗೆ ಅಂತ ಮಸ್ತಾಗಿ ಮಾಡ್ತಿದ್ದಾರೆ. ಈ ನಿಸರ್ಗಧಾಮ ನೋಡಿಕೊಂಡು ನಾವು ಹೊರಟಿದ್ದು ಬೆಂಗಳೂರು ಕಡೆ. ಹಾಗೆ ನಾವು ಏನಾದ್ರು ತಿನ್ನೋಣ ಅಂತ ಸೇಪೆಕಾಯಿ ತಗೊಂಡು ತಿನ್ಕೊಂಡು ನಾವು ಹೊರಟ್ವಿ. ಅಣ್ಣ ಕೂಡ ನಮಗೂ ವಿಶ್ ಮಾಡಿದರು, ಥ್ಯಾಂಕ್ ಯು ಅಣ್ಣ. ಹಾಗೆ ನೀವು ಕೂಡ ಸಪೋರ್ಟ್ ಮಾಡಿ, ನಿಮ್ಮ ಪ್ರೋತ್ಸಾಹವೇ ನಮ್ಮ ಮುಂದಿನ ವೀಡಿಯೋಗಳಿಗೆ ದೊಡ್ಡ ಸ್ಫೂರ್ತಿ. ನಮ್ಮ ಜೊತೆ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್, ಲವ್ ಯು ಆಲ್.